सती शिवैरे ब्रह्मेति वेदान्तिनो बौद्धा बुद्ध इति प्राणपटवान् चेति नैयायिका अर्हं नित्यदजैन शासनरताम् कर्मे स्वयं विददातु वञ्चितफलम् त्रैलोक्यनाथो विभो त्रैलोक्यनाथो विभो। सिद्ध सद्गुरु भावम् जननी जनकौ तथा तत्वोपदेशकर्तारं नत्वा भक्ति पुरस्कारम् सदावकाल स्मरणीयाराधन्ताम् प्रातः स्मरणीयाराधन्ताम् सद्गुरुಗಳ ಸೈಕರಣಗಳನ್ನು ಶಿರದಲ್ಲಿ महामहिमा पुरुष मंत्र पुरुष सकल मतोद्धारक शिवावतारी जगद्गुरु सिद्धारूढ़ महास्वामी जवर श्री चरणಗಳಲ್ಲಿ ನಮಸ್ಕರಿಸಿ ಬಸವಾದಿ ಶಿವಶರಣರನ್ನು ಸ್ಮರಿಸಿ ಜಗದೊಡೆಯನಾದಂಥ ಶ್ರೀರಾಮಲಿಂಗೇಶನ ಶ್ರೀಚರಣಗಳಲ್ಲಿ ಸ್ಥಿರವಾಗಿ ಜಗಜ್ಜನನಿ ಶಾಂಭವಿಯ ಶ್ರೀಚರಣಗಳಲ್ಲಿ ವಂದಿಸಿ ಪ್ರತಿ ವರ್ಷದ ಪದ್ಧತಿಯಂತೆ 5 ದಿನದ ಕಾರ್ಯಕ್ರಮ ರಾಮಲಿಂಗೇಶ್ವರನ ಜಾತ್ರಾ ಮಹೋತ್ಸವ ರಥೋತ್ಸವ ಶಿವಾನುಭವ ಗೋಷ್ಠಿಗಳು ಪ್ರತಿ ಪುರುಷ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಈ ಪುರುಷರ ಕಾರ್ಯಕ್ರಮ ಇನ್ನೂ ವೈಭವ ಪೂರ್ಣವಾಗಿದೆ ಅಂತ ನಮಗೆ ಅನಿಸ್ತಾ ಇದೆ. ರಾಮಲಿಂಗೇಶನ ಗುಡಿಗಳ ಭಾಗ ಕೈಲಾಸದ ಭಾಗ ಅನ್ನಿಸ್ತದೆ. ಹೋಗಿದೆ ಹೋಗಿದೆ. ನಾ ಬಂದ ತಕ್ಷಣ ಹೋಗಿದ್ದೆ. ಅಷ್ಟು ಬಹಳ ಚಂದ ಮಾಡ್ಯಾರ. ಇದೆಲ್ಲ ಶೃಂಗಾರ. ಪ್ರತಿ ವರ್ಷ ಆರಂಭದ ದಿನ ಇಷ್ಟು ಮಂದಿ ಇರ್ತಿರ್ಲಿಲ್ಲ. ಈ ವರ್ಷ ಬಹಳ ಮಂದಿ ಬಂದಿದೆ. ಅದನ್ನು ಒಂದು ಖುಷಿ ನಮಗೆ. ಅದರಿಗೂ ಇವು ಒಂದು ಇವು ಕರ್ಕೊಂಡ್ಬರೋದು ನಮಗೆ ಕಿರಿಕಿರಿ ಏನಿಲ್ಲ. ಕುದಿಸೋ ಜವಾಬ್ದಾರಿ ನಿಮ್ಮನ್ನು ಬಿಟ್ಟುಕೊಡ್ಬೇಕು. ನಿಮ್ಮನ್ನು ಸುಮ್ ಕುದಿಸ್ಬೋದು. ಅವಕ್ಕೂ ಸುಮ್ ಕುದಿಸು ನಮ್ಮ ಕಡೆಯಿಂದ ಆಗಂಗಿಲ್ಲ. ಇವತ್ತಿನ ಸಮಾರಂಭದಲ್ಲಿ ನಿಮ್ಮಗಳು ಬಹಳ ಚಂದ ಮಾತಾಡಿದರು. ಬೋರ್ಗಿ ಶ್ರೀಗಳು ಅವ್ರಿಗೂ ನಮಸ್ಕಾರಗಳನ್ನು ತಿಳಿಸಿ, ಪೂಜ್ಯರಾದಂಥ ಪರಮಾನಂದ ಸ್ವಾಮಿಜಿಯವರು, ವೇದಾಂತ ವಿದೂಷಿ ಜಯಶ್ರೀ ದೇವಿಯವರು, ನಮ್ಮ ಗೋಪಾಲರಾವ್ ಶಾಸ್ತ್ರಿಗಳವರು,
ಸಂಗೀತ ಕಲಾವಿದರಿಗೂ ಕಾಣಕತ್ತರು ಕಲ ಕೂರಿಸಿದ್ರೆ ಕಾಣಿಲ್ಲ ಅಂತ ಯಾರು ಕೂರಿಸ್ತೀವಿ ಸರ್? 3 ಜನ ಕಲಾವಿದರು ಒಳ್ಳೆ ಪ್ರಾವೀಣ್ಯತೆಯನ್ನ ಹೊಂದಿರುವಂತವರು. ಕಲೆಗಳು ಸುಮ್ಮನೆ ಬರೋದಿಲ್ಲ, ತಪಸ್ಸು ಮಾಡಬೇಕಾಗ್ತದೆ. ಸುಂಬರು ಏನು ಹೇಳ ಏನಾರ ಮಾಡಿದ್ರೆ ಹೋಗ್ತದೆ, ಮಾಡೋದು ಸುಮ್ಮನಿದ್ರು ಬರ್ತದೆ ನೋಡಿ. ಎಲ್ಲ ನಾವು ಶಾಸ್ತ್ರ ಕೇಳಾಕತ್ತೀವಿ, ಇಲ್ಲಿ ಹೋಗಿ ಬರ್ತದೆ. ಒಳ್ಳೆಯ ಕಲಾವಿದರವರೆಗೂ ನಮ್ಮ ರಾಮಲಿಂಗೇಶ್ವರ ಎಲ್ಲ ಉಸ್ತುವಾರಿ ವಹಿಸಿಕೊಂಡು ಬಹಳ ಶಿಸ್ತಾಗಿ ನೆರವೇರಿಸ್ತಾ ಇರತಕ್ಕಂಥ ಕಮಿಟಿಗಳಿಗೂ ನಿಮ್ಮೆಲ್ಲರಿಗೂ ನಮ್ಮ ಶ್ರಮಗಳನ್ನು ಸಲ್ಲಿಸಿ ಎಲ್ಲಿ ಬಂತು ಸಂಗಯ್ಯ ಅಂದ್ರೆ ಮತ್ತ 10ಕ್ಕೆ ಹೋಗಬಾರ್ದು ಅಂತೀವಿ, 10ಕ್ಕೆ ಹೊಟ್ಟೇ ಬರ್ತದೆ. ಇವತ್ತಿನ ವಚನ ಬಹಳ ಚೆನ್ನಾಗಿ ಎಲ್ಲ ಪೂಜರು ತಿಳಿಸಿದ್ದಾರೆ. ಅಂಬಿಗರ ಚೌಡಯ್ಯನವ್ರ ಅವ್ರ ಮಾತಂದ್ರ ಕೈಗೆ ಬರೋದು ಕೈಲಾಸ. ಶಿವಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾದ ನಮ್ಮ ಅಂಬಿಗರ ಚೌಡಯ್ಯ. ಏನೇನೋ ಚಿಂತೆ ಆಗಲ್ಲ. ಯಾವ ಚಿಂತೆ ಇರಂತ? ಶಿವಚಿಂತೆ ಮಾಡಬೇಕಾದದ್ದು ಶಿವಚಿಂತೆ. ಶಿವಚಿಂತೆ ಬರ್ತೇನೆ ದೇವರ ಬಗ್ಗೆ ಎಷ್ಟು ಚಿಂತೆ ಹಚ್ಕೊಂಡಿರಿ. ಇದು ಚಿಂತೆ ಬಿಡಬೇಕಂದ್ರೆ ಬಿಡೋದು, ಮಾಡ್ಬೇಕಂದ್ರೆ ಆಗಲ್ಲ. ಎಷ್ಟು ಚಿಂತೆ, ಯಾರ್ಯಾರು ಏನೇನು ಚಿಂತೆ ಮಾಡಕತ್ತಲ್ಲ ಹೇಳ್ತಾರೆ. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಬಡತನ ಇರುವಂತಲ್ಲ, ಬಡತನ ಇದ್ದವಂಗ. ಬಡತನ ಇತ್ತು ಅಂದ್ರೆ ಅವ್ರಿಗೇನ್ ಚಿಂತೆ ಇರ್ತದಂತ? ಉಂಬುವ ಚಿಂತೆ. ಬಡವರಿಗೆ ಒಂದೇ ಚಿಂತೆ, ಏನಿ ಹೊಟ್ಟೆ ಹ್ಯಾಂಗ ತುಂಬಿಸ್ಕೊಳ್ಳಿ. ಬಡವರಿಗೆ ಹೊಟ್ಟೆ ಹ್ಯಾಂಗ ತುಂಬಿಸ್ಕೊಳ್ಳಿ ಅಂತ ಚಿಂತೆ, ಶ್ರೀಮಂತರಿಗೆ ಹೊಟ್ಟೆ ಹ್ಯಾಂಗ ಸ್ನಾನ ಮಾಡಿ ಅಂತ ಇವ್ರಿಗೆ ಚಿಂತೆ. ಅವರಿಗೆ ಹೊಟ್ಟೆ ಹರಿಯುವ ಚಿಂತೆ, ಇವರಿಗೆ ಹೊಟ್ಟೆ ಹೊರುವ ಚಿಂತೆ. ನಮ್ಗಿದ್ದವ್ರು ಸಿಟಿಗೆ ಬೇಡ್ರಿ, ಅನಿವಾರ್ಯ ಮತ್ತೆ ಬಂದು ಪ್ರಸಂಗ ಹೇಳಬೇಕಲ್ಲ. ಬಡತನ ಬಹಳ ಕೆಟ್ಟದ್ದು. Poverty is deficiency, material level poverty. ಬಡತನ ಎರಡನೇ ಅಂತ ಹೇಳ್ತಾರೆ. ಒಂದು ಮೆಟೀರಿಯಲ್ ಲೆವೆಲ್, ಇನ್ನೊಂದು ಮೆಂಟಲ್ ಲೆವೆಲ್. ಬಡತನ ಏನಿರುತ್ತೆ? ಒಂದು ಬಡವರಿಗೆ ಸೌಲಭ್ಯಗಳ ಕೊರತೆ ಇರುತ್ತೆ. ನಿಂತು ಭವ್ಯವಾದಂತ ಬಂಗ್ಲಾ ಮನೆ ಕಟ್ಟೀರಿ. ಈ ಸಾಲ ಮಾಡಿ ಅದ್ರ ಮನೆ ಕಟ್ತಾರೆ. ಸಾಲ
ಇದ್ದಾರೆ. ನೀವು ಚಂದ ಮನೆ ಕಟ್ತೀರಿ, ದೊಡ್ಡ ಮನೆ ಕಟ್ತೀರಿ, ಎಸಿ ಹಾಕ್ತೀರಿ. ಅವ್ನು ಪಾಪ ಬಡ ಮನುಷ್ಯ ಒಂದ್ 4 ತಗಡ ಹಾಕೊಳ್ಳೋದು. ಇವತ್ತು ನಾವು ಹಳ್ಳಿಗಳಿಗೆ ಹೋಗ್ತೀವಿ, ಸಿಟಾಗಿದ್ದಲ್ಲಿ ಅರ್ಥ ಆಗೋದಿಲ್ಲ. ನಾವು ಹಳ್ಳಿ ತಿರುಗಾಡ್ತೀವಿ. ನಾನು ಒಂದು ಬಹಳ ಸಣ್ಣ ಹಳ್ಳಿ ಒಳಗೆ ನಾನು ಹೋದೆ. ನಿಜವಾಗಿಯೂ ನಮಗೆ ಬಹಳ ಸಂತೋಷ ಅನಿಸಿದ್ದೆ ಅಂದ್ರೆ ಅವ್ರ ಮನೆ ಸಣ್ಣ, ಮನಸ್ಸು ಬಹಳ ದೊಡ್ಡ. ಇವತ್ತು ಮನೆ ದೊಡ್ಡದಾಗತ್ತಾವ, ಭಗವಂತರಕ್ಕ ಮನೆಗಳಲ್ಲವ. ಆಗ ಮನೆಯಾಗಿರೋರ ಮನಸ್ಸು ಬಹಳ ಸಣ್ಣ. ಯಾಕೆ ಸಣ್ಣದಾಗ್ಯದ ಅವ್ರ ಮನ್ಯಾಗ ಅವ್ವ ಅಪ್ಪನ ಮನೆಯಾಗ ಇಟ್ಕೊಳ್ಳ ಮನಸ್ಸು ಸಣ್ಣವಾದ. ಇಲ್ಲಿ ಯಾರು ಇಲ್ಲ, ನೀವು ಬಳಿ ನಾವು ಬರಂಗಿಲ್ಲ. ಮನೆ ಭಾಗದೊಳಗೆ ಕಟ್ಟಿರಿ. ಭಾಳ ನಿಮಿಷ ನಾವು ಈ ಬಡತನ ಏನೈತಲ್ಲ, ದುಡ್ಡಿಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ಅರಿವಿಲ್ಲ, ಏನು ಕೊರತೆ. ಈ ಕೊರತೆಯನ್ನ ಹೆಂಗರ ಹೆಂಗಿಸ್ಕೋಬಹುದು? ಈ ಕೊರತೆಯಿಂದಾಗಿ ಹಂಗ ಸ್ಟಾರ್ವೇಷನ್ ಇವತ್ತು ಎಷ್ಟು ಜಗತ್ತು ಮುಂದುವರೆದಿದೆ ಅಂದ್ರೂ ಬಡತನದಿಂದ, ಹಸಿವಿನಿಂದ ಬಳಲುವಂತ ಜನರನ್ನ ನಾವು ಕಾಣ್ತೀವಿ. ಇದು ಇಂಡಿಯಾದಲ್ಲಿ ಸ್ವಲ್ಪ ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ರು, ಬಡವರ ಮನೆಗೆ ಎಡ್ದಾಕಿದ್ದೇನೆ, ಅವರಲ್ಲಿ ಯಾಕೆ ಹೋಗಿದ್ರೆ ಚಿಕ್ಕವರಿದ್ದಾಗ ಹಿಟ್ಟು ಬೇಡಕ್ಕೆ ಹೋಗ್ತಿದ್ದವು. ಸೈಫಾತ್ ಭಿಕ್ಷಾ ಏನಾಯ್ತು, ಇವತ್ತು ಇವರು ಟೊಪ್ಪಿ ಹಾಕೊಂಡಿದ್ರು, ಹಾಕೋದು ಟೊಪ್ಪಿ ಹಾಕೊಂಡು ಬಾಕ್ಸಲ್ಲಿ ಟೊಪ್ಪಿ ಹಾಕೊಂಡಿದ್ರು. ಇವತ್ತು ನೋಡಂಗೆ ರಾಮಲಿಂಗೇಶ್ವರ ಟೊಪ್ಪಿ ಹಾಕೊಂಡಿರಲ್ಲ, ಇನ್ನೊಂದು ಮಂದಿ ಯಾರು ನೀವು ಟೊಪ್ಪಿ ಹಾಕಂಗಿಲ್ಲ. ಸೌಂಡ್ ಕೇಳಿದ್ದೆ, ಕೇಳ್ತಾ ಎಷ್ಟು ವರ್ಷ ಗುಡಿಯೊಳಗ ಉತ್ಪಾದನೆ ಆಯ್ತು ನನಗೆ. ನಿಮ್ಗೆ ಕೇಳ್ತಿಲ್ಲ, ಬಾಗಿಲಲ್ಲಿ ಕುಂತವ್ರಿಗೆ ಅವ್ರು ಕೇಳಕ್ ಬಂದಾರಂತಾರ ಸರ್, ನಾವು ಕೇಳಕ್ ಬಂದದ್ದು ಬಂದಿಲ್ಲ. ನಾಳೆ ಒಂದಿಷ್ಟು ಕೆಲಸ ಮಾಡ್ರಿ, ಅದಷ್ಟು ನೀರು ಹಾಕಿಬಿಡ್ರಿ. ಬಹಳ ದೊಡ್ಡ ಕಂಡ ಹಾಕಿ ವರ್ಷ ಎಲ್ಲಿ ಕುಂದ್ರದು ಮಾತಾಡಂಗಿಲ್ಲ. ಆ ಮೂರ್ಯಾಗ ಕತ್ರ್ಯಾಗ ಮರ್ಯಾಗ ಕುಂದ್ರು ಅಂತಂದ್ರೆ ಹೇಳಿ, ನನಗೆಲ್ಲರೂ ಕೇಳಬೇಕು ಅನ್ನೋದು ನಾನು ದೊಡ್ಡ ಚಿಂತೆ. ಇದ್ಯಾಕೆ ಚಿಂತೆ? ಕೆಲವರು ಕೇಳಿ ವಾರ್ತೆಗಳು ಓದುತ್ತಿರು, ಈಗ ಬರೋದು ನೋಡಿದ್ರೆ ಯಾರನ್ನ ಕೊರತೆಯಿಂದ ಆಫ್ರಿಕಾ ಖಂಡದಂತಹ ದೇಶಗಳಲ್ಲಿ ಬಹಳಷ್ಟು
ಮದುವೆಗಳಲ್ಲಿ ಆಹಾರವನ್ನ ಕಳಿಸೋದು ನೋಡಿದ್ರೆ ಅವ್ರು ಒಂದಿಷ್ಟು ಕಣಮುದು ತರಬೇಕು. ನೀವು ಉಪವಾಸ ಬಳಲಿ ಬಳಲಿ ಸಾಯುವ ಜನವನ್ನ ನೀವು ಸ್ವಲ್ಪ ನಿಮ್ಮ ಕಣಮುತ್ತಾರೆ. ಈ ಅನ್ನ ಆಹಾರ ಅರಿವು ಶಿಕ್ಷಣ ಇದ್ರ ಕೊರತೆ ಇದ್ದಲ್ಲ. ಇದು ಬಡತನ. ಈ ಬಡತನವನ್ನು ಹಂಗರ ಮಾಡಿ ಹಿಡಿಸ್ಕೋಬಹುದು. ಆದ್ರೆ ಈ ಮೆಂಟಲ್ ಪೂರಿಟಿ ಐತಲ್ಲ, ಅಂದ್ರೆ ಇದು ಭಾರಿ ಡೇಂಜರಸ್ ಪ್ರಾಬ್ಲಮ್ಸ್ ಅಂತ ಮನುಷ್ಯರನ್ನ ಭೌತಿಕವಾಗಿ ಅವನು ಬಡವನಾಗಿದ್ರೆ ಅವನು ದುಡಿದ ಹೆಂಗರ ಮಾಡಿ ಶ್ರೀಮಂತ ಆಗ್ಬೋದು. ಅವನ ಮನಸ್ಸೇ ದಾರಿದ್ರ್ಯದಿಂದ ಕೂಡಿತ್ತು ಅಂದ್ರ ಅದನ್ನ ಹ್ಯಾಂಗ್ ದೂರ ಮಾಡಕ್ ಸಾಧ್ಯ ಐತಪ್ಪ. ಅಷ್ಟ ದರಿದ್ರ ವಿನಾಶಕ ಲಿಂಗಂ. ದಾರಿದ್ರ್ಯ ಅಂತ ಹೇಳರಿ ಈ ಮೆಂಟಲ್ ಕ್ವಾಲಿಟಿ ಅಂದ್ರೆ ಏನು ಅಂತ ಕೇಳಿದ್ರ ಮನಸ್ಸಿನ ದಾರಿದ್ರ್ಯ. ಈ ಮನಸ್ಸಿನ ದಾರಿದ್ರ್ಯ ಯಾವುದೇ ಕೊರತೆ ಕಾಣುವ ದಾರಿದ್ರ್ಯ. ಮನಸ್ಸಿನ ದಾರಿದ್ರ್ಯ ಈಗಲಿದ್ರು ಕೊರತೆ ಅಂದ್ರೆ ಕೊರತೆ ಎಟ್ಟಿದ್ರು ಸಾಲ 5 ಎಕರೆ ಹೋಗಿ 50 ಎಕರೆ ಆಗ್ಯಾನ. 50 ಎಕರೆ ಇದ್ದವ್ರೆ ಏನ್ ಮಾಡ್ತೀರಿ? 500 ಎಕರೆ ಇದ್ದವರು ನಮಗೆ ಬಿಟ್ಟೆ ಅವ್ರಿಗೆ ಬಡತನ ಹಿಂಗೆ ಇಲ್ಲ. ಇನ್ನು ಕೊರತೆ ಅನಿಸ್ತದ. ಕೊರತೆ ಅನಿಸ್ದ ಖರ್ಚು ಅಂದ್ರೆ ಎಷ್ಟದ ಅಂದ್ರು ಆತ. ಅಂತ ನೀವು ಮಾತಾಡ್ತೀರಿ ಸಾಕಂದವ ಸಂಸಾರ ಬೇಕಂದವ ಬಸವ ಅಂತಿರಲ್ಲ. ಕಟ್ಟು ದರಿದ್ರ ಎಂತ ದರಿದ್ರ ಅಲ್ಲ. ಈ ನಮ್ಮ ನಾಡಿನ ನಿಧಾನ ಇರ್ತವೆ. ಬಹುತೇಕ ಸಂಸ್ಥಾನಿಕರಲ್ಲಿ ನಮ್ಮ ಶ್ರೀಮಂತ, ಬಹಳ ದೊಡ್ಡ ಶ್ರೀಮಂತ. ಸಂಸ್ಥಾನಿಕ ಏನ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ 500 ಜನ ಮ್ಯಾಲ ಸಂಸ್ಥಾನಿಕರಿದ್ರಲ್ಲ, ಅವ್ರ ಪೈಕಿ ಶ್ರೀಮಂತ ಸಂಸ್ಥಾನಿಕರಾಗ ದಾರಿದ್ರ್ಯದ ಜೀವನ ಬದುಕದ ಅಂದ್ರ ಇತಿಹಾಸ ಹೇಳ್ತಿರುತ್ತೆ. ಬ್ರಿಟಿಷ್ ರಾಜ್ಯದ್ರಲ್ಲ, ಅವನ ಆಫೀಸಿಗೆ ಬಂದಂತ ಬ್ರಿಟಿಷ್ ಆಫೀಸರ್ಸ್ಗಳು ಸೀಕ್ರೆಟ್ ಬೀಡಿ ಸೇರಿ ಅರ್ಧ ಸೇರಿ ಹೋದನ್ನ ಅವನು ಸಂಗ್ರಹಿಸಿಟ್ಟು ಆಮೇಲೆ ಸೇರ್ತಿದ್ದಂತೆ. ನೀವು ಬಡವಂತೀರ ಶ್ರೀಮಂತೀರ ನೀವು ಕಡೆ ಇದ್ದು ಬಡವರು ಬಾಳದು. ಹೊಟ್ಟೆ ತುಂಬ ತಿನ್ನಂಗಿಲ್ಲ, ಬಟ್ಟೆ ಚಂದ ಉಡಂಗಿಲ್ಲ, ಯಾರಿಗೂ ಹೊಡಂಗಿಲ್ಲ, ಕೊಡೋರು ಕಂಡ್ರೆ ಆಗಿ ಬರಂಗಿಲ್ಲ. ಇದೇ ಉಪಯೋಗಕ್ಕೆ ನಾನು ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವಾಗ ಬಡತನಕ್ಕೆ ತುಂಬಾ ಚಿಂತೆ. ಬಡತನ ಇದ್ರ ಬಡವನಿಗೆ ಹೆಂಗ್ ಹೊಟ್ಟಿ ತುಂಬಿಸ್ಕೊಳ್ಳಿ ಅನ್ಸಿರ್ತದ. ತುಂಬುವ ಚಿಂತೆ ಎಲ್ಲರಿಗೂ ರಾತ್ರಿ ಊಟ ಮಾಡಿ ಬಾಂಡೆ ತೊಳೆಯುವ ಸಂದರ್ಭದಲ್ಲಿ ಚಿಂತೆ ಶುರುವಾದ. ನಾಳೆಗೆ ಮಾಡೋದು ರಾತ್ರಿ ಹಾಕ್ತಿರಲ್ಲ, ಅಕ್ಕಿ ನೆನೆ ಹಾಕಿಟ್ಟ ನಾಳೆ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡೋಣ, ದೋಸೆ ಮಾಡೋಣ, ಗುರ್ಪಂಬಳ ಮಾಡೋಣ, ದಪಾಟಿ ಮಾಡೋಣ, ಚಪಾತಿ ಮಾಡೋಣ, ಏನು ಉಪ್ಪಿಟ್ಟು ಮಾಡೋಣ, ಚಿಂತೆ ಮಾಡ್ತೀವಿ.
ಜಿತಂ ಜುಹ ಜಿತಂ ಜಗತ್ ಅಂತ ಮಾತಾಡಿದ್ರು ಚಂದ್ರಕವಿ ಮಾತು ಅದೇ ಏನಂತಾರೆ ನಾಲಿಗೆ ಗೆದ್ರ ನಾಳೆಲ್ಲ ಗೆದ್ದಂತೆ ಅಂದ್ರೆ ನಾಲಿಗೆ ಮ್ಯಾಗ ಹೇಳ್ತಿರ್ಬೇಕು ಅವ ಭಾಷೆಗಳು ಸಂಸ್ಕೃತದಾಗ ಜುಹೆ ಗಾನಿ ಪ್ರಮಾಣಂ ಅತಿಭಕ್ತಿ ಸತ್ಯ ಪ್ರಾಣಾಪಹಾರಣೆ ನಾಲಿಗೆ ಹೇಳ್ತಾನ ನಾಲಿಗೆ ಎರಡು ವಿಷಯ ಚಂದ ತಿಳುಕೋ ಇದಕ್ಕೆ ಎರಡು ಬಂದ ಮಾಡ್ತೀವಿ ನಾಲಿಗೆ 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 ಅಲ್ಲೆಲ್ಲ 16 ತಿಳ್ಕೊಂಡು ಅವರು ನಾಲಿಗೆ ಹೆಚ್ಚಿಗೆ ಇರ್ತದ ಇವು ಬಡ ಬಡ ಹೋದ್ರು ನಿಮ್ಮದ ಹೆಚ್ಚಿಗೆ ಇರ್ತದೆ ನಾವು ಸುಮ್ಮನೆ ನಾಲಿಗೆ ಐತಲ್ಲ ಈ ಐತಿ ಇಟ್ಟೆ ನಾಲಿಗಿಂತ ಆಳೋದು ಇದು ಒಂದು ನಾಳ ಆಳದಂಗ ಆಗ್ಬಿಟ್ಟು ನಿಮ್ಮ ಮಾತು ಇಟ್ಕೊಳ್ಳೋದೇ ಇಲ್ಲ ಡಾಕ್ಟರ್ ಹೇಳ್ಯಾನ BP ಶುಗರ್ ಶುರು ಆಗ್ಯದ ಇನ್ನು 4 ತಿಂಗಳು ನರ್ಸಿಗೆ ಬಂದಾಗ ರುಚಿ ಹೊರದು ನನಗೆ ಬರ್ತದ ನಾಳೆ ನೋಡ್ರ ಇವತ್ತ ಹೋಳಿಗೆ ಮಾತು ಕೆಲಸ ಮಾಡ್ಯಾರ ಇವತ್ತ ಬೇರೆ ಕೆಲ ಮಾತೇ ಕೇಳಂಗಿಲ್ಲ ನಾಲಿಗೆ ಮಾತು ಕೇಳ್ತದೆ ಊಟದ ವಿಷಯದಲ್ಲ ನಿಮ್ಮ ಮಾತು ಕೇಳಂಗಿಲ್ಲ ನಿಮ್ಮ ಮಾತು ಕೇಳಿಸ್ತು ಅಂತಂದ್ರೆ ನೀವು ಅದನ್ನ ಮನಸ್ಸಿದ್ರಿ ಅಂದ್ರೆ ನಿಮ್ಮ ಆರೋಗ್ಯಯುತ ಜೀವನವನ್ನು ಬದುಕಿ ಅತ್ಯಂತ ಸುಂದರವಾದಂತಹ ಬದುಕು ನಿಮ್ಮದಾಗುತ್ತದೆ. ಅದಕ್ಕೆ ಜುಹೆ ಜಾನಿ ಪ್ರಮಾಣಂ ಪರಿಣಿತಿ ಪ್ರಮಾಣಂ ಪರಿಣಿತಿ ಕೇಳ್ಕೊಂಡೆ ಔಷಧಿ ಕಲ್ತಿಲ್ಲ ನಾಲ್ಕು ಜನ ಗೊತ್ತಿರ್ಬೇಕು ಅಂತಾರ ಆಮೇಲೆ ಮಾತು ಹೇಳ್ಬೇಕು ಏನ್ ಮಾಡ್ತದ ಮಾತಾಡೋ ಮಾಡ್ತದ ಅಂದ್ರೆ ಊಟದಲ್ಲಿ ಮಿತಿ ಇರಲಿ ಮಾತಿನಲ್ಲಿ ಮಿತಿ ಇರಲಿ ಅದು ನಿಮಗೂ ಗೊತ್ತಿರಲಿ ಒಂದು ನೀವು ಕಾಣಿಸ್ತದ ಯಾವ್ರಿ ಮಾತಿನಲ್ಲಿ ಮಿತಿ ಇರಲಿ ನಾವು ನಿಜವಾಗಿ ಮಾತಾಡ್ತೇವೆ 11 ಗಂಟೆ ನಾವು 1 ನಿಮಿಷ ಮಾತಾಡಿಲ್ಲ ಈಗ 1 ನಿಮಿಷ ಹೇಳಿಕೆ ಆಯ್ತಂದ್ರೆ ನೀವು ಅದಕ್ಕೆ ಏನಂತಾರೆ ಉಣ್ಣುವ ಚಿಂತೆ ಉಣ್ಣು ಚಿಂತೆ ಹಚ್ಚಿದ್ದು ಯಾವ್ದ್ರಿ ನಾಯಿ ಚಿಂತೆ ಮಾಡ್ತಾರೆ ಎಷ್ಟು ಮಾತಾಡ್ತಾರೆ ಐದು ಮನೆಗೆ ಮುಕ್ತಾಯಲ್ಲ ಅವರು ಮಕ್ಕಳ ಚಿಂತೆ ಚಿಂತೆ ಮಾಡ್ತಾನೆ ಸಮಾಧಾನ ಇಲ್ಲ ಏನ್ ಸಂಚಾರ ಮಾಡ್ಕೊಂಡು ಸಮಾಧಾನ ಇಲ್ಲ ಮನ್ಯಾಗ ಮಾಡಿದ್ದು ಸರಿ ಅನ್ಸೋದು ದಾಬಾದಾಗ ಹೋಗಿ ಕುಯ್ ಕಳ್ತದ ಅದಕ್ಕೆ ಕುಯ್ ಕಾಲ ಚಿಂತೆ ಬರೀ ಚಿಂತೆ ಮಾಡಬೇಡ ಬಟ್ಟೆ ಕುಡಿಸಲು ಚಿಂತೆ ಮಾಡಬೇಡ ಬಟ್ಟವು ಚಿಂತೆ ಮಾಡು ಬಟ್ಟೆ ಕೊಟ್ಟಾಗ ಬಟ್ಟೆ ಕುಂದಿಸ್ತಾವ ಗ್ಯಾರಂಟಿ ಇದು ಭರವಸೆ ಇರಲಿ ಬಟ್ಟೆ ಕೊಟ್ಟ ಬಟ್ಟೆ ತುಂಬಿಸ್ತಾನೆ
ಪಟ್ಟಿ ಚಿಂತೆ ಮಾಡೋಣ ಅಂದ್ರು, ಭಗವತ್ ಚಿಂತನೆಯನ್ನ ಮಾಡು. highly educated man ಸ್ವಾಮಿ ವಿವೇಕಾನಂದರು ಎಲ್ಲವನ್ನೂ ತೊರೆದು ಸನ್ಯಾಸಿಯಾದರು. ಅವರು ಭಾರತವನ್ನು ಸಂಚಾರ ಮಾಡುವಾಗ ಬಳಿಯಲ್ಲಿ ಕಿಶಾದಾಗ ಒಂದು 4 ಪೈಸೆ ಯಾರೋ ಟ್ರೈನಿಗೆ ಟಿಕೆಟ್ ತೆಗೆಸ್ತಿದ್ರು, ಯಾರೋ ಬಸ್ಸಿಗೆ ಟಿಕೆಟ್ ತೆಗೆಸ್ತಿದ್ರು. ರಾಜಸ್ಥಾನದ ತಿರುಗಾಡು, ದೇಶದ ಎಲ್ಲಾ ಮೂಲೆಗಳಿರುತ್ತವೆ. ರಾಜಸ್ಥಾನದಿಂದ ಕನ್ಯಾಕುಮಾರಿ ಹೊರಟಿರ್ತಾರೆ ಅಲ್ಲ. ಮಜಾ ಮಾಡೋ ಚಿಂತೆ ಮಾಡಲ್ಲ, ಬಹಳ ರಾಜಸ್ಥಾನದಿಂದ ಅಜ್ಮೇರದಿಂದ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿ ಹೋದರು. ಆಗ ಟ್ರೈನ್ಗಳು ಬಹಳ ನಿಧಾನಗತಿಯಲ್ಲಿ ಸಂಚಾರ ಮಾಡ್ತಿದ್ರು. ಇವಾಗ ಎಷ್ಟು ಪಾಸ್ ಆಗಿಲ್ಲ ಅಂದ್ರ ಇನ್ನು ಫ್ಲೈಟ್ ಕೊಡ್ತಾರೆ, ಟ್ರೈನ್ ಅಂತ ಇವಾಗ ಈ ಗಂಟೆಗೆ 400-500-600 ಕಿಲೋಮೀಟರ್ ಸ್ಪೀಡ್ ಅಂದ್ರೆ ಅವಾಗ 4 ದಿನ ಹತ್ತಿತ್ತು. ರಾಜಸ್ಥಾನದಿಂದ ಕನ್ಯಾಕುಮಾರಿ ಹೋಗ್ಬೇಕಂದ್ರೆ ಟ್ರೈನ್ ಹತ್ತಿದ್ದಾರೆ. ಮೂರು ದಿನ 3 ದಿನ ಟ್ರೈನ್ ಒಳಗೆ ಬರಬೇಕು. ನಾವು ಪ್ರವಾಸಕ್ಕೆ ಹೋದ್ರೆ 1 ತಿಂಗಳು ಹೊಳ್ಳಿ ಬರೋದಾನ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ನಮ್ಮ ಊರು ಬಂದಾರಲ್ಲ ಪ್ರವಾಸಕ್ಕೆ ಮಂದಿ, ಇವರು ಶೇಂಗಾದ ಲುಂಗಿ, ಇವರು ಚೋಡ, ಇವರು ಶೇಂಗಾದ ಹೋಳಿಗೆ, ಚಜ್ಜಿ ರೊಟ್ಟಿ, ಗುಳಿಗಾಳ ರೊಟ್ಟಿ, ಹೋಗಿ ಮನೆಗೆ ಬಂದಾಗ ಇನ್ನು ಅವು ಇದು ನೋಡಿ ಅಷ್ಟೆಲ್ಲ ಅವ್ರ ಜೊತೆ ಏನಿಲ್ಲ. ಯಾರು ನೋಡಿದವರು ಊಟ ಕೊಡ್ತಿದ್ರು. ಎಂಥ ನಿಶ್ಚಿಂತತೆ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಎಂಥ ಭಗವಂತನ ಚಿಂತನೆಯನ್ನ ಮಾಡ್ತಾ ಇರುವ ಅವ ನಾನು ಗಟ್ಟಿ ಭರವಸೆ ಏನಂತ ನೀವು ದೇವರಲ್ಲಿ ನಿಷ್ಠಾ ಇರ್ತೀರಂದ್ರೆ ಗಟ್ಟಿ ನನಗೆ ಗಟ್ಟಿ ಇದ್ರೆ ಭೇಟಿ ಆಗ್ತಾ ನೋಡಿ ದೇವರು. ನಾನು ಕೆಲಸ ಬರಂಗಿಲ್ಲ. ನೀರು 100% ಕಾಸಿದ್ರೆ ಅದು ಭಾಷೆ ಆಗ್ತದ. ಅರ್ಧ ಮಾಡಿದ ರೊಟ್ಟಿ ಬಡಿತಿರ್ಬೇಕು, 4 ಬಡಿಯೋದು ಅರ್ಥ ಸುಳ್ಳೇ ಇಲ್ಲ. ಅನ್ನ ಕುದಿಸಿರಿ, ಅರ್ಧ ಕುದಿಸಿರಿ, ಅರ್ಧ ಮಾಡಿದ್ಯಾ ಕೆಲಸ. ಅದಕ್ಕೆ ನೀವು ಭಕ್ತಿ ಮಾಡಿದ್ರಿ, ಅರ್ಧ ಇಲ್ಲ ಮಾಡೋದು ಬಿಟ್ಟೆ ಮಾಡಂಗಿದ್ರು ಪೂರ್ತಿ ಭಕ್ತಿ ಮಾಡ್ರಿ. 50 ಗಂಟೆ ಏನ್ ಮಾಡ್ತೀರಿ? ಅಕ್ಕ ಗಟ್ಟಿ ಭಕ್ತಿ ಮಾಡ್ರಿ. ಅವ್ರಿಗೆ ಗಟ್ಟಿ ನಿಷ್ಠಾ. ಸ್ವಾಮಿ ವಿವೇಕಾನಂದರಿಗೆ ಟ್ರೈನ್ ಒಳಗೆ ಹೊಂಟಾರ. ಈ ಸಲ ಯಾಕೋ ಸಮಸ್ಯೆ ಆಗಿದೆ. 2 ದಿನ ಕಳೆದಿದೆ, ಊಟ ಇದೆ. ಹೊಟ್ಟೆ ಹಸಿವು ಅದು ಅನುಭವಿಸ್ಕೊಂಡೇ
ಪೈಲ್ವಾನ್ ಇದ್ದವರು ಹೊಟ್ಟೆ ಹಸಿದ್ರೆ ತುಂಬಾ ಹೊಟ್ಟೆ ಹಸಿದ್ರೆ ಎರಡನೇ ದಿನ ಮಧ್ಯಾಹ್ನದ ಸಮಯ ಅವರು ಕುಳಿತಂತ ಡಬ್ಬಿ ಒಳಗೆ ಡಬ್ಬಿ ಅಂತೀರ ಕೋಚರ ಅಂತ ಡಬ್ಬಿ ಭೋಗಿ ಅಂತ ಒಬ್ಬ ಸಾವುಕಾರ ಕುಂತ ಒಳ್ಳೆ ಇಬ್ಬರೇ ಇರುವಂತ ಜಾಗ ಅದು ಯಜಮಾನ ಏನಂತಿಲ್ಲ ಹಂತದಲ್ಲ ಅವರು ಟಿಕೆಟ್ ಬುಕ್ ಮಾಡಿ ಕಳಿಸ್ಯಾರ ಜೊತೆಗೆ ಏನ್ ಕೊಡ್ತೀನಂದ್ರು ಇದು ದೇವರಲ್ಲ ನೀವು ಚಿಂತೆ ಮಾಡಬಾರ್ದಂತ ಎಲ್ಲ ಅವ್ರು ಕೊಡೋದು ಅಲ್ಲೇ ಬಿಟ್ಟು ಬಂದಾರ ಇಬ್ಬರೇ ಆದ ದೊಡ್ಡ ಸಾವುಕಾರ ಅವನಿಗೆ ಸ್ವಾಮಿ ವಿವೇಕಾನಂದ ಇವು ಭಿಕ್ಷುಕ ಕಣ್ಣಿನ ಸನ್ಯಾಸಿಗಳು ಕೆಲವರಿಗೆ ಭಿಕ್ಷುಕ ಕಣ್ಣ ಅಂತಾರ ನೆನಪಿಟ್ಕೊಳ್ಳಿ ಕರೆ ಸನ್ಯಾಸಿ ಅವನಿತರ ಅವನು ರಾಜಾಧಿರಾಜ ಅಂತ ಸಿದ್ಧಾರೂಢ ರಾಜಾಧಿರಾಜ ವಿಶ್ವವಿವೇಕ ಸ್ವಾಮಿ ವಿವೇಕಾನಂದ ವಿಶ್ವವನ್ನೇ ಗೆದ್ದವರು ಅಂತ ನನಗೆ ಹಸರು ಕಂಗಾಲಾಗಿ ಕೂತ್ಕೊಂಡಾಗ ಎದುರಿಗೆ ಒಬ್ಬ ತ್ರಿಪುರ ಸಾವುಕಾರ ಪ್ರವಾಸ ಮಾಡೋದಿಲ್ಲ ಅವನು ಕನ್ಯಾಕುಮಾರಿ ಅಂತ ಪ್ರವಾಸ ಮಾಡೋದಿರುತ್ತೆ ಎಲ್ಲಾ ಕ್ಷೇತ್ರಗಳನ್ನು ನೋಡಾಕೊಂಡ ಊಟ ಕಟ್ಕೊಂಡು ತಿಂಗಳು ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಅವನು ಬಡ ಶ್ರೀಮಂತ ಜಿಲೇಬಿ ಜಾಂಗೀರ್ ಗುಲಾಬ್ ಜಾಮೂನ್ ರಸಗುಲ್ಲ ಎಲ್ಲ ಮುಂದಿಟ್ಕೊಂಡು ಉಳ್ಳಾಕತ್ತಾನ ಎರಡರಿಂದ ಉಪವಾಸ ಅಂತ ಅವನ ಕಲ್ಪನೆ ಐತಿ ಆದರೂ ಒಬ್ಬ ಸಾಧು ಒಬ್ಬ ಸನ್ಯಾಸಿಗೆ ಒಂದು ತುತ್ತು ನೀಡಬೇಕಂತ ಮನಸ್ಸಲ್ಲಿಲ್ಲ ಅವನ ಕಡೆ ಸ್ವಾಮಿ ವಿವೇಕಾನಂದರು ಬಯಲು ನೋಡಿಲ್ಲ ಆರೋಗ್ಯ ಬಹಳ ಹಸಿವಾಗಿದೆ ಎದುರಿಗೆ ಕುಂತಾರ ಸಾವುಕಾರ ಉಳ್ಳಾಕತ್ತಾನ ತನ್ನತ್ತ ನೋಡುವಂತ ಸ್ವಾಮಿಯನ್ನ ನೋಡಿ ದುಷ್ಟ ಚಿಪುಣ ಮಕ್ಕಿ ಕಂಜು ಸಾವುಕಾರ ಅವನಂತ ಏ ಸಾಧು ನಿನಗೆ ತುತ್ತು ನೀಡಲ್ಲ ಯಾರು ಪೂರ್ಣ ಆಗ್ತೀರಿ ಎಷ್ಟು ದಷ್ಟರಿ ದೇಶಕ್ಕೆ ಹೊರೆ ನೀವು ಹಚ್ಕೊಳ್ಳೋದು ಮಾತಿನ ಕಡೆ ದೇಶಕ್ಕೆ ಹೊರೆ ನೀವು ದೇಶಕ್ಕೆ ಭಾರ ನೀವು ಸನ್ಯಾಸಿಗಳ ದೇಶಕ್ಕೆ ಭಾರ ಸಂತನ ಹೋತೆ ಜಗತ್ತನ್ನೇ ಜನಗಣತೆ ಸಂಸಾರ ಸಂತರು ನಿಜವಾದಂಥ ಜ್ಞಾನಿಗಳು ಸನ್ಯಾಸಿಗಳು ಮಹಾತ್ಮರು ಇಲ್ಲದೆ ಹೋದ ಈ ಮತ್ತೆ ಸುಟ್ಟ ಕರ್ಕಾಗ್ತದೆ ಸಂತನ ಹೋತೆ ಜಗತ್ತನ್ನೇ ಜನಗಣತೆ ಸಂಸಾರ ಸಂತರಿಂದ ಸಂಸಾರವು ಮಹಾತ್ಮರಿಂದ ಪ್ರಪಂಚವು ಅವರ ನಿಲವು ಅವರ ವ್ಯಕ್ತಿತ್ವ ಅವರ ಘನತೆ ಗೌರವ ಅವನಿಗೆ ಏನು ಗೊತ್ತು ಬರೀ ದುಡಿಗಳಿಸೋದು ಅಟ್ಟ ಗೊತ್ತು ದುಡಿಯೋದು ಮೈಗೂರು ದುಡಿಯೋದು ಗಳಿಸೋದು ಅಲ್ಲಿ ತಿನ್ನೋದು ಕೆಲವರು ಮಾತಾಡ್ತಿರ್ತಾರ ಅವ್ರು ಮಠಕ್ಕೆ ಬರಂಗಿಲ್ಲ ಗುಡಿ ಬರಂಗಿಲ್ಲ ಅವು ಗುರುಗಳಂದ್ರೆ ಶಾಸ್ತ್ರ ಯಾವ ಸಮಯ ಹೊಲಕ್ಕ ಬಂದ ಮನೆಗೆ ಕುದುರೆ ಕಟ್ಟಿಗೆ ನಾವು ಮನೇಲಿ ಚೆನ್ನಾಗಿಲ್ಲ ಆಮೇಲೆ ನಾವು ತಿಂತೀವಿ ಅವನೇನಂತ ನೆನಪಿಟ್ಕೊಳ್ಳಿ ಶಿವಯೋಗಿಗೆ ತುತ್ತು ನೀಡಿದ ಇಂಥ ಶಿವಯೋಗಿ ಒಂದು ತುತ್ತು ನೀಡಿದ ಸರಿಯಲ್ಲ ಪುಣ್ಯ ಬರೀತದೆ ಆದರೆ ಜಿಪುಣನಿಗೆ ನೀಡಬೇಕು ಕೊಡಬೇಕು ಅಂತ ಅನ್ಸಂಗಿಲ್ಲ ಅವನ
ಪಡೆಯಲಿಲ್ಲ. ವಿವೇಕಾನಂದರು ನೀವು ಎಲ್ಲಿ ಬೇಡಿದ್ರಿ ಸರ್ಕಾರ? ನಾನು ನಿಮ್ಮಂತ ಮನುಷ್ಯರಿಗೆ ಬೇಡಂಗಿಲ್ಲ, ಬೇಡೋದಾದ್ರ ಭಗವಂತನಿಗೆ ಬೇಡತೀನಿ ಅಂತ. ಮನುಷ್ಯರಿಗೆ ಬೇಡಬೇಡ, ಬೇಡೋದಾದ್ರ ರಾಮಲಿಂಗೇಶ್ವರಿಗೆ ಬೇಡ. ಇವ್ರು ಕೊಟ್ಟಿಲ್ಲ, ಸುರರು ಬೇಡಿದಾರಿಲ್ಲ, ನರರ ಬೇಡಿದಾರಿಲ್ಲ ಹೇಳ್ತಾರೆ. ಹಾಡಿದರೆ ಒಡೆಯನ ಹಾಡುವೆ, ಬೇಡಿದರೆ ಒಡೆಯನ ಬೇಡುವೆ. ನಾಯಿ ಬೇಡಿದಪ್ಪ ಅಂತೀವಿ. ಆರ್ವವಾಗಿ ಅನಿಸಿರ್ಬೇಕು. ಪ್ರಪಂಚ ಎಷ್ಟು ಕ್ರೂರದ, ಪ್ರಪಂಚಕ್ಕಾಗಿ ನಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಪ್ರಪಂಚದ ಸೇವೆ ಮಾಡಾಕೊಡ್ತೀವಿ. ಅವತ್ತ ವಿವೇಕಾನಂದರು ವಿಚಾರ ಮಾಡಿದ್ದೇನು ಗೊತ್ತೇನ್ರಿ? ಕುವೆಂಪು ಅವರು ಬಹಳ ಚಂದ್ರದಾರ, ವಿವೇಕಾನಂದ ಚರಿತ್ರೆಯನ್ನ ಅದರ ಬಹಳ ಚಂದ್ರದಾರ. ಆ ಭಾರತದ ಬಡತನವನ್ನ ಕಂಡು ಆ ಅಮೆರಿಕದ ಶ್ರೀಮಂತಿಕೆಯನ್ನ ನೋಡಿ ಬಂದು ಎಂದು ಅಮೆರಿಕೆ ಹೆಂಗ ಈ ಭಾರತ ಬಡತನವನ್ನ ಹಿಂದಿತ್ತು ಅಂತ ಹೇಳಿ ಚಿಂತನೆ ಮಾಡಿದ್ರು. ಕಾಶಿ ಒಳಗ ಅಮೆರಿಕದಿಂದ ಬಂದ ತಕ್ಷಣ ಕಾಶಿ ಒಳಗ ಬಹಳ ಮಂದಿ ಪಂಡಿತರು ಭೇಟಿಯಾಗಕ್ಕೆ ಬಂದಿದ್ರಂತ. ಮಹಾಪಂಡಿತ ಅಂತಾರ, ಜ್ಞಾನಿ ಅಂತಾರ, ಇಡೀ ಪಾಶ್ಚಾತ್ಯ ರಾಷ್ಟ್ರಗಳನ್ನ ತಲೆಬಾಗಿಸಿ ಬಂದಾರಂತಾರ. ಅವರು ಮಾತಾಡ್ತಾರೆ ಕಾಶಿ ಪಂಡಿತರು ಅಂದ್ರೆ ಅವ್ರನ್ನು ಕುತ್ಕೊಂಡು ಇವರು ವೇದಾಂತ ಹೇಳಕ್ ಬರಲಿಲ್ಲ, ಬರೀ ಬಡತನ ಭಾರತದ ಬಡತನದ ಬಗ್ಗೆ ಮಾತಾಡ್ತಿದ್ರಂತ. ಅವಾಗ ಕೆಲವು ಪಂಡಿತರು ಕುಂತು ಮಾತಾಡೋದು. ಇವ ಆತ್ಮಜ್ಞಾನ ಬ್ರಹ್ಮಜ್ಞಾನ ವೇದಾಂತ ಹೇಳೋದು ಬಿಟ್ಟು ಇನ್ನು ಏನೋ ಬರೇ ಬಡವರ ಬಗ್ಗೆ ಮಾತಾಡಕ್ಕೆ ಅಂತೇಳಿ ಕುಂತು ಮಾತಾಡಿದಂತ. ಅವರ ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ಹಸಿದವರಿಗೆ ವೇದಾಂತ ಹೇಳೋದು ಪಾಪ. ಇಂಥ ಜಗತ್ತಿಗಾಗಿ ಬದುಕುವಂತ ಮಹಾಪುರುಷನಿಗೆ ಒಂದು ತುರ್ತನೆ ಇರಬೇಕಂತ ವಿಚಾರ ಬಂದ. ಆ ಗಣೇಶದೇವ ಸ್ವಾಮಿ ವಿವೇಕಾನಂದರಿಗೆ ಹಸಿದಂತವರಿಗೆ, ದೇವರೇ ನಿನ್ನ ಮೇಲೆ ಭರವಸೆ ಐತಿ ನನಗ, ಆದ್ರೂ ಯಾಕೋ ಸ್ವಲ್ಪ ನನ್ನ ಮನಸ್ಸು ಕೈಲಾಗಿ ಬಿಟ್ಟದ. ಎರಡನೇ ದಿನ ಊಟ ಇಲ್ಲ, ಪರಮಾತ್ಮ ಪರೀಕ್ಷೆ ಮಾಡ್ದ. ಪರೀಕ್ಷೆ ಪಾಸ್ ಆದ್ರಿ ಅಂತಂದ್ರೆ ತನ್ನ ಧನವನ್ನೆಲ್ಲವೂ ನೀಡುತ್ತ. ಮಾರನೇ ದಿನ ಏನಾಯ್ತು ಗೊತ್ತೇನೆ? ನೋಡ್ರಿ, ಯಾವುದೋ ಒಬ್ಬ ಮಧ್ಯಪ್ರದೇಶದ ಒಬ್ಬ ಸೇಠಿ ಅದೇ ಸಮಯಕ್ಕೆ ಬಂದು ಕಾಣ್ತಾವ. ಅದೇ ಸಮಯಕ್ಕೆ ಬಂದ ಒಬ್ಬ ಸೇಠಿ ಒಳ್ಳೆ ಕಟ್ಟಾರ, ನೋಡ್ಕೊಂತ ಸ್ವಾಮಿ ವಿವೇಕಾನಂದ ಕುಂತಾರ. ಒಬ್ಬ ಸೇಠಿ ಬಂದಂತ ಯಾರಂದ್ರೆ ಹಲ್ಲಾಂತೂ ಭಾರವಾಗಿರ್ತಕ್ಕಂಥ 2 ಡಬ್ಬಿ ಒಳಗ 20 ಡಬ್ಬಿ ಒಳಗ ಅವನಿಗಿಂತಲೂ 10 ಪಟ್ಟು ಹೆಚ್ಚಿಗೆ ಆ ಪದಾರ್ಥಗಳನ್ನೆಲ್ಲ ಮಾಡಿಕೊಂಡು ಡಬ್ಗಾಗ ತಂದುಕೊಂಡು ಮುಂದಿನ ಸ್ಟೇಷನ್ಗೆ ಬಂದು ಹಾಕಲ್ಲ, ನೀವು ಹುಡುಕಾಡ್ಕೊಂತ ಹೊರಟಿದ್ದೆ. 3 ದಿನದಿಂದ ನನಗೆ ಕನಸು ಬಿಡಾಕತ್ತಿದ್ದು. ಒಬ್ಬ ಸಾಧು ಬಂದು ಹೇಳಾಕತ್ತಿದ್ದ, ಇಂಥ ಸ್ಟೇಷನ್ ಬರ್ತದ, ಅದರ ಸನ್ಯಾಸಿ ಹರಿದು ಬಂದಿರ್ತಾನ, ನನಗೆ ಶ್ರೀಮಂತಿಕೆ ಸಾಕಷ್ಟು ಪದಾರ್ಥ ಕೊಟ್ಟಾನ, ಅವನು ಹೋಗಿ ನಿನ್ನ ಊಟ ಮಾಡಿದ್ರು, ನಿನ್ನ ಸಂಪತ್ತು ಸರಿಯೇ ಉಳಿತದ ಅಂತ ಪದೇ ಪದೇ ನನ್ನ ಕನಸಾಗಿತ್ತು. ಅದಕ್ಕೆ ನಾನು ನಿನ್ನ ಕರ್ಕೊಂಡು ಬಂದೀನಿ. ನಿಮ್ಮ ಕಣ್ಣು ಬಹಳ ಕೇಳಿದ್ರಲ್ಲ, ನಾನು ಸರಿ ಹೇಳಕ್ ಪ್ರವೀಣದಲ್ಲಿ ನೀವೇನಿಸ್ತು? ಮಹಾತ್ಮರ ಲೀಲೆಗಳು ಬಹಳ ಚಂದ ಇರ್ತಾವ. ಅವಾಗ ಭಗವಂತನ ಭರವಸೆ ಮಾಡಿದಂತ ಸ್ವಾಮಿ ವಿವೇಕಾನಂದ ಕಣ್ಣಲ್ಲಿ ಹೇಳಿದೇವ, ನಿಮ್ಮ ಮೇಲೆ ನಾನು ಭರವಸೆ ಮಾಡಿ ನೀವು ಹಟ್ಟಿ ತುಂಬಿಸ್ತಿ ಎಂಬ ಗಟ್ಟಿ ನಂಬಿಕೆ ನನಗಿದ್ರು ಕೂಡ ನಾನು ಭರವಸೆ ಮಾಡಿದೆ. ನನ್ನ ಕ್ಷಮ ಮಾಡುವಂತ ತಿಳ್ಕೊಂಡು ಊಟ ಮಾಡೋದು ನಾನು ಅಂದ್ರೆ ಕಪಾತ ಹೋಗ್ಬಾರ್ದು. ಅದಕ್ಕೆ ಈ ಕಥೆ ಹೇಳ್ತಾ ನಿಮಗೇನು ತಿಳಿಸ್ಬೇಕಾಗಿದೆ ಅಂತ ಕೇಳಿದ್ರ,
ನೋಡ್ರಿ ಹುಡುಗ ಚಿಂತೆ ಏನು ಒಂದು ನವೀನ ಎರಡು ನವೀನ ಏನೇನು ಡ್ರೆಸ್ಸು ಈಗ ನೋಡ್ರಿ ಬಟ್ಟೆ ಕಂಡಾಡ್ತೈತಿ ಹೊಲೆಯವರು ನಾನಾ ಏನಂತಾರ ಫ್ಯಾಷನ್ ಒಬ್ಬೊಬ್ರು ಮನ್ಯಾಗ ನೋಡ್ರಿ ಎಟ್ ನಮನಿ ಸೀರೆ ಎಟ್ ನಮನಿ ಪ್ಯಾಂಟ ಎಟ್ ನಮನಿ ಎಲ್ಲಾ ಮ್ಯಾಚ್ ಚಪ್ಪಲಿ ಹಿಡ್ಕೊಂಡು ಪೂರ್ತಿ ಮ್ಯಾಚ್ ಇದ್ರ ಮ್ಯಾಚ್ ಮಾಡಬೇಡಿ ಇದನ್ನೆಲ್ಲ ನೀವು ಬಿಟ್ಟಲ್ಲ ಓಡ್ರಿ ಮುಂದೆ ಇಡುವ ಚಿಂತೆ ಐತಲ್ಲ ಬಿಡಲ್ಲ ಅಂದ್ರೆ ಇಡುವ ಚಿಂತೆ ಕಿವ್ಯಾಗ ಇಡುದು ಮನ್ಯಾಗ ಇಡುದು ಬಳ್ಳ ಇವೆಲ್ಲ ಚಿಂತೆ ನೀವು ಈ ಬೆಟ್ಟೆ ಆಭರಣ ಹಾಕೊಂಡು ವಸ್ತ ಒಳ್ಳೆ ಅಂತಾರೆ ನಿರ್ಣಯ ಅಷ್ಟೇ ವಸ್ತ 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 ಅಂದ್ರೆ ವಸ್ತ್ರ ವಸ್ತ್ರ ಅಂದ್ರೆ ಒಡವೆ ಒಡವೆ ಅಂತಂದ್ರೆ ಬಂಗಾರ ಇಟ್ಟು ಬಂಗಾರ ತುಟ್ಟಿಯಾಗ್ಯದ ಕೊಂಡ್ಕೊಂಡು ಕೊಡ್ತೀನಿ ನೋಡ್ರಿ ಹಾಗೆ ದಿನಕ್ಕೂ ನನಗೆ ಹೆಚ್ಚಿಗೆ ಆದ್ರೆ ಬಂಗಾರದ ಅಂಗಡಿಗಳು ಯಾಕ ನೀವು ತಗೊಳ್ಳೋದು ಹೆಚ್ಚಿಗೆ ಆಗಿರಿ ಏ ಹಾಕೊಂಡಪ್ಪ ಬಟ್ಟಿ ಚಂದ ಹಾಕೊಂಡಿ ಆ ಮೂಗ್ನಾಗ ಕೊಳ್ಳಾಗ ಕೈಯಾಗ ಬಾಯಾಗ ಬಾಯ ಹಾಕೊಂಡಿಲ್ಲ ಇದೆಲ್ಲ ಹಾಕೊಂಡು ಚಂದ ಈ ಚಂದಗಾರಿಕೆಯ ಸೌಂದರ್ಯವನ್ನು ನೋಡಿ ಮೆಚ್ಚವ ಮನುಷ್ಯ ಪರಮಾತ್ಮ ಅಲ್ಲ ಪರಮಾತ್ಮ ಮೆಚ್ಚಬೇಕಂದ್ರ ಗುಣವೆಂಬ ಆಭರಣಗಳನ್ನು ತರಿಸ್ರೆ ದೇವರು ಮೆಚ್ಚುತ್ತಾವ ಗುಣವೆಂಬ ಅದಕ್ಕೆ ಬಟ್ಟೆ ಇತ್ತಂದ್ರ ಬಂಗಾರದ ಚಿಂತೆ ವಸ್ತಾವಳಿ ಚಿಂತೆ ಎಲ್ಲ ಆಗಲ್ಲ ಮುಂದ ಹ್ಯಾಂಡ್ರ ಚಿಂತೆ ಈ ಹುಡುಗರಿಗೂ ಕಂಡಾಪತಿ ಚಿಂತೆ ಗಂಡ ಸಿಗರು ಆ ಹೆಣ್ಣು ಸಿಗರು ನಮ್ಮ ಮಠಕ್ಕೆ ಬರೋ ಭಾಳ ನೀವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಅವು ನಮ್ಮ ಮಠಕ್ಕೆ ಹೆಣ್ಣು ಮಸೂದಿಗೆ ಹೋಗ್ತಾವೆ ಯಾಕೆ ಚಿಂತೆ ಮಾಡ್ತೀರಿ ಹೆಂಗಲ್ಲಪ್ಪ ಮದುವೆ ಆಯ್ತು ಮುಂದ ದೇವರು ಕಣ್ಣ ತೆರೆಯಬೇಕಂದ್ರೆ ಮಕ್ಕಳಾಗಬೇಕ್ರಿ ಮಕ್ಕಳಾಗು ಹುಟ್ಟಿದ ಒಂದು 10 ಬಡ ಹುಟ್ಟಿದ ಒಂದು ಬೀಳ್ಕೊಡ್ರಿ ಚಿಂತೆ ಮುಗಿತ್ರ ಇಲ್ಲ ಅಲ್ರಿ ಮಕ್ಕಳ ಚಿಂತೆ ರಾಮನಂತ ಮಗನಿಂದ ದಶರಥಿಗ ಸೌಖ್ಯ ಸಿಗಲಿಲ್ಲ ಆರಾಮ ಸಿಗಲಿಲ್ಲ ರಾಮನಂತ ಮಗನಿಂದ ಅವನಿಗೆ ಆರಾಮ ಸಿಗಲಿಲ್ಲ ಇವು ಪ್ರತ್ಯೇಕ ಏನು ರಾಮದ ರಾಮದ ಇವು ಕರೀರಿ ಹೆಂಗ ಸಿಗ್ತದೆ ಸುಮ್ಮನೆ ಗಂಡ ಹೆಂಡತಿ ಮಕ್ಕಳ ಚಿಂತೆ ಮಾಡಾಗ್ತದೆ ಇವರು 4 ವರ್ಷ ಆಗಿತ್ತು ಮಕ್ಕಳ ಆಗಿರಲಿಲ್ಲ ಆ ಓಣೆ ನಿಕ್ಕೆ ಇರ್ತಾವ ಔಟರ್ ಚಿಂತೆ ಇರುತ್ತೆ ಈ ನಿಕ್ಕೆ ನೋಡಿ ನೋಡಿ ಇವೆಲ್ಲ ಮತ್ತೆ ಹಾಕೊಂಡು ನೋಡಿ ಇದಕ್ಕೆ ಬಹಳ ಚಿಂತೆ ಬರೇ ಮಕ್ಕಳ ಚಿಂತೆ ಮಾಡ್ತಿದ್ದು ಯಾರು ಸಿಂಗಲ್ ಕಾಟದ ನೋಡಿದ್ರು ಗಂಡಂಟಿ ಹೇಳ್ತಾರಂತ ದೇವರ ಕೃಪಾ ಮಾಡದ ರಾಮನಿಗೆ ಕೃಪಾ ಮಾಡದ ಒಂದು ಮಗು ಆಯ್ತು ಅಂತ ಕೊಡ್ರಿ ಒಂದು ಮಗು ಆಯ್ತು ಅಂತ ತಿಳ್ಕೊಳ್ರಿ ಅದು ಖುಷಿಯಲ್ಲಿ ಹಾಕಿದ್ರಿ ಸಿಂಗಲ್ ಕಾಟ ಐತ್ರಿ ಅಂತ ಹೇಳ್ರಿ ನೀವಂದ್ರೆ ಸರಿ ನಾನು ಸರಿ ನಿಮ್ ಜಾಗ ಹಾಕೊಂಡು ಹೋಗ್ಬೇಕು ಜಾಗ ಹಾಕೊಂಡು ಹೋಗ್ಬೇಕು ಸರು ಹಾಕೊಂಡು ಜಾಗ ಸರು ದಂಡಿಗೆ ದಂಡಿಗೆ ಏನು ಬಿಡ ಅಷ್ಟಕ್ಕೆ ಸುಮಾರು ಮಾತಾಡಿ ಅಂತ ಅವಳಿ ಜವಳಿ ಎಲ್ಲ ನೋಡಿ ಹ್ಯಾಂಗ ತಡಿ ಇನ್ನೂ ಸ್ವಲ್ಪ ಸರಿ ಜಾಗ ಹಾಕೋದಂತ ಸರಳ ಹೋಗಿ ಹೊತ್ಕೊಂಡು ಬಿದ್ದು ಅವ ಸಣ್ಣ ಇಟ್ಕೊಂಡು ಹೇಳ್ತಾನ ಹುಟ್ಟೇ ಇಲ್ಲ ಸಣ್ಣ ಮಗು ಇವು ಅದಕ್ಕೆ ಮಕ್ಕಳ ಚಿಂತೆ ಮಾಡಿಸಿ ಮನಿ ಚಿಂತೆ ಮಾಡದೆ ಹೊಲದ ಚಿಂತೆ ಮಾಡದೆ ಏನೇನೋ ಚಿಂತೆ ಮಾಡೋ ನಾನು
ನೋಡಿ ಜಗತ್ತಾಗ ಆರೇ ಪರಮಾತ್ಮನ ಚಿಂತನೆ ಮಾಡೋರು ಒಬ್ಬರನ್ನು ಕಾಣೆ ಅಂತ ನಾ ಫೋನ್ ಮಾಡಿದ್ದೆ ಅವರಿಗೆ ನೋಡಿ ಈ ನಮ್ಮ ಕಂಡಾಪಟ್ಟೆ ಮಂದಿ ಅದ ದೇವ್ರ ಚಿಂತೆ ಮಾಡೋರು ನೀವು ನಿರ್ವಹಣೆ ದೈವಿ ಚಿಂತನೆಯನ್ನು ಮಾಡಬೇಕೆಂದು ದೈವಿ ಚಿಂತನೆ ಎಲ್ಲ ಚಿಂತೆಗಳನ್ನು ದೂರ ಮಾಡ್ತದೆ ಅಂತ ಹೇಳ್ತಾ ಇದು ಪರ್ಯಂತ